ಎಲ್ಲರಿಗೂ ನಮಸ್ತೆ. ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ. ಆಗಸ್ಟ್ 8ನೇ ತಾರೀಕು ಶುಕ್ರವಾರದಂದು ಈಗಾಗಲೇ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿದ್ದೀವಿ. ಯಾರಿಗೆಲ್ಲ ಆ ದಿನ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಆಗಲಿಲ್ಲ ಅನ್ನುವವರು 15ನೇ ತಾರೀಕು ಶುಕ್ರವಾರನೂ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ಬೋದು. ಶ್ರಾವಣ ಮಾಸದಲ್ಲಿ ಬರುವಂತಹ ಎಲ್ಲ ಶುಕ್ರವಾರಗಳು ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಸೂಕ್ತವಾದ ದಿನಗಳು ಆಗಿವೆ. ಆದರೆ ಆಗಸ್ಟ್ 8ರಂದು ಬಂದಿರುವಂಥ ಶುಕ್ರವಾರವು ತುಂಬಾ ಅತ್ಯುತ್ತಮವಾದ ದಿನ ಆಗಿತ್ತು. ಆ ದಿನ ಯಾರಿಗೆಲ್ಲ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡೋದಕ್ಕೆ ಆಗಲಿಲ್ಲ ಅನ್ನುವವರು ಆಗಸ್ಟ್ 15ನೇ ತಾರೀಕು ಶುಕ್ರವಾರದಂದು ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬಹುದು. ಆ ದಿನ ಕೂಡ ತುಂಬಾ ಸೂಕ್ತವಾದ ದಿನ. ನಾನು ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬದ ಸಂಪೂರ್ಣ ಪೂಜಾ ವಿಧಿವಿಧಾನಗಳನ್ನು ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ 15ರಂದು ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜಾ ಸಮಯ ಯಾವುದು, ಅಂದರೆ ಯಾವ ಒಂದು ಶುಭ ಸಮಯದಲ್ಲಿ ಆ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು, ಹಾಗೆಯೇ ವಿಸರ್ಜನೆಯನ್ನು ಯಾವಾಗ ಮತ್ತು ಯಾವ ಒಂದು ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಪೂಜೆ ಎಂದರೇನೆ ಕಳಸವನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು. ಹಬ್ಬದ ದಿನ ಒಂದು ಪೀಠ ಅಥವಾ ಮಣೆಯ ಮೇಲೆ ರಂಗೋಲಿಯನ್ನು ಹಾಕಿ ಅಲ್ಲಿ ಒಂದು ತಟ್ಟೆ ಅಥವಾ ಬಾಳೆ ಎಲೆಯನ್ನು ಇಟ್ಟು ಅದರಲ್ಲಿ ಅಕ್ಕಿಯನ್ನು ಹಾಕಿ ಅಕ್ಕಿಯನ್ನು ಹರಡಿ ಅದರಲ್ಲಿ ಅಷ್ಟದಳ ಪದ್ಮ ರಂಗೋಲಿಯನ್ನು ಬರೆದು ಅದರ ಮೇಲೆ ಕಳಸವನ್ನು ಪ್ರತಿಷ್ಠಾಪನೆಯನ್ನು ಮಾಡಬೇಕು. ಒಂದು ಕಳಸದ ಚೆಂಬು ಅಥವಾ ಕಳಸದ ಬಿಂದಿಗೆಯನ್ನು ಇಟ್ಟು ಅದರೊಳಗೆ ಶುದ್ಧವಾದ ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕಿ ನೀರಿಗೆ ಲಕ್ಷ್ಮಿಗೆ ಪ್ರಿಯವಾಗುವಂತಹ ಎಲ್ಲ ಮಂಗಳಕರವಾದ ವಸ್ತುಗಳನ್ನು ಹಾಕಬೇಕು. ಈಗಾಗಲೇ ಕಳಸಕ್ಕೆ ವರಮಹಾಲಕ್ಷ್ಮಿ ಕಳಸಕ್ಕೆ ಯಾವೆಲ್ಲ ವಸ್ತುಗಳನ್ನು ಹಾಕಬೇಕು ಅನ್ನೋದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಅರಿಶಿನ, ಕುಂಕುಮ, ಅಕ್ಷತೆ, ಹೂವು, ಒಂದು ಕಾಯಿನು, ಹಾಗೆಯೇ ಪಚ್ಚಕರ್ಪೂರ, ಕಲ್ಲು ಸಕ್ಕರೆ, ಹಾಗೆಯೇ ಬಟ್ಟಲು ಅಡಿಕೆ, ಜೊತೆಗೆ ಡ್ರೈ ಫ್ರೂಟ್ಸನ್ನು ಸಹ ಹಾಕಬೇಕು. ಹಾಗೆಯೇ ಗೋಮತಿ ಚಕ್ರ, ಕವಡೆ, ಹೀಗೆ ಲಕ್ಷ್ಮಿಗೆ ಪ್ರಿಯವಾಗುವಂಥ ಎಲ್ಲ ವಸ್ತುಗಳನ್ನು ಕಳಸದ ನೀರಿಗೆ ಹಾಕಿ 5 ಅಥವಾ 3 ವೀಳ್ಯದೆಲೆ ಜೊತೆಗೆ ಮಾವಿನ ಎಲೆಯನ್ನು ಸಹ ಇಡಬಹುದು. ನಂತರ ಒಂದು ಪೂರ್ಣ ಫಲ ಅಂದರೆ ಶ್ರೀಫಲ ಅಂತ ಹೇಳ್ತೀವಲ್ಲ, ತೆಂಗಿನಕಾಯಿ, ಸಂಪೂರ್ಣವಾಗಿ ನೀರಿರುವಂಥ ಒಂದು ತೆಂಗಿನಕಾಯಿಯನ್ನು ಇಡಬೇಕು. ಹಾಗೆಯೇ ನಿಮ್ಮ ಹತ್ರ ಲಕ್ಷ್ಮಿಯ ಮುಖಪದ್ಮ ಇರುವವರು ಮುಖಪದ್ಮವನ್ನು ಸಹ ತೆಂಗಿನಕಾಯಿಗೆ ಕಟ್ಟಿ ಹಾಗೆಯೇ ಮರೆಯದೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ಜೊತೆಗೆ ಮಾಂಗಲ್ಯವನ್ನು ತಪ್ಪದೆ ಹಾಕಬೇಕು. ಮಾಂಗಲ್ಯ ಅಥವಾ ಅರಿಶಿಣದ ಕೊಂಬನ್ನು ಕಟ್ಟಿ ಹೂಗಳಿಂದ ಅಲಂಕಾರವನ್ನು ಮಾಡಿ ಹಣ್ಣುಗಳನ್ನು ಇಟ್ಟು ನೈವೇದ್ಯವನ್ನು ಅರ್ಪಿಸಿ ತುಪ್ಪದ ದೀಪಗಳನ್ನು ಹಚ್ಚಿಟ್ಟು ಮೊದಲಿಗೆ ವಿಘ್ನ ವಿನಾಶಕನಾದ ಗಣಪತಿಯ ಪೂಜೆಯನ್ನು ಸಲ್ಲಿಸಿ ನಂತರ ವರಮಹಾಲಕ್ಷ್ಮಿಯ ಪೂಜೆಯನ್ನು ಪ್ರಾರಂಭವನ್ನು ಮಾಡಬೇಕು. ಕುಂಕುಮಾರ್ಚನೆಯನ್ನು ಸಹ ಮಾಡಿ ಕಾಯಿ ಒಡೆದು ಕರ್ಪೂರದ ಆರತಿಯನ್ನು ಮಾಡಿ ಹಾಗೆಯೇ ಕೆಂಪಾರತಿಯನ್ನು ಸಹ ಮಾಡಬೇಕು. ಈ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಅಂದರೆ ಆಗಸ್ಟ್ 15ರಂದು ಬಂದಿರುವ ವರಮಹಾಲಕ್ಷ್ಮಿ ಹಬ್ಬದ ಶುಕ್ರವಾರದಂದು ಯಾವ ಒಂದು ಶುಭ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂದರೆ, ಎಲ್ಲ ಪೂಜೆಗೂ ಒಂದು ಸೂಕ್ತವಾದ ಸಮಯ. ಅದರಲ್ಲೂ ಲಕ್ಷ್ಮಿಯನ್ನು ಬ್ರಾಹ್ಮಿ ಸ್ವರೂಪಿಣಿ ಅಂತಲೇ ಕರಿತೀವಿ. ಮಹಾಲಕ್ಷ್ಮಿಗೆ ಪೂಜೆ ಮಾಡಲು ಒಂದು ಸೂಕ್ತವಾದ ಸಮಯ ಅಂದ್ರೇ ಬ್ರಾಹ್ಮಿ ಮುಹೂರ್ತ. ಬ್ರಹ್ಮಲಗ್ನದಲ್ಲಿ ಮಾಡುವುದೇ ಅತ್ಯಂತ ಶ್ರೇಷ್ಠವಾದುದು. ಪೂಜೆಯ ಪೂರ್ಣ ಫಲ ಅನ್ನೋದು ನಮಗೆ ಆ ಒಂದು ಸಮಯದಲ್ಲಿ ಪೂಜೆ ಮಾಡೋದ್ರಿಂದ ಸಿಗುತ್ತದೆ. ಆ ದಿನ ಬೆಳಗ್ಗೆ ಒಂದು 4:30ರಿಂದ 6 ಗಂಟೆ ಒಳಗೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚಿತವಾಗಿಯೇ ಮನೆಯಲ್ಲಿ ವರಮಹಾಲಕ್ಷ್ಮಿ ಕಳಸವನ್ನು ಸ್ಥಾಪನೆ ಮಾಡಿ ವರಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿರಿ. ಈ ಸಮಯವು ತುಂಬಾ ಸೂಕ್ತವಾಗಿದೆ. ಅದನ್ನು ಬಿಟ್ಟು ಅಂದರೆ ನಿಮಗೆ ಆ ದಿನ ಬೆಳಗ್ಗೆ 6 ಗಂಟೆ 6 ನಿಮಿಷದಿಂದ 7 ಗಂಟೆ 35 ನಿಮಿಷದವರೆಗೂ ಕೂಡ ಒಂದು ಶುಭ ಸಮಯವಿದೆ. ಆ ಸಮಯದಲ್ಲೂ ಕೂಡ ನೀವು ವರಮಹಾಲಕ್ಷ್ಮಿ ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡ್ಬೋದು. ಇನ್ನು ಅದನ್ನ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ 10:30ರ ನಂತರ ರಾಹುಕಾಲವು ಪ್ರಾರಂಭವಾಗುತ್ತೆ. ಸೊ 10:30ರ ಒಳಗೆ ಒಂದು 10 ಗಂಟೆ ಒಳಗಡೆನೆ ಮನೆಯಲ್ಲಿ ಆ ದಿನ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯನ್ನು ಮಾಡಿರಿ. 10:30ರ ನಂತರ ಮಾಡೋದಕ್ಕೆ ಹೋಗಬೇಡಿ, ಅದು ರಾಹುಕಾಲ ಆಗುತ್ತೆ. ರಾಹುಕಾಲದ ಸಮಯದಲ್ಲಿ ಮಾಡಿದ ಪೂಜೆಯು ದೇವರಿಗೆ ಸಲ್ಲೋದಿಲ್ಲ ಅಂತ ಹೇಳ್ತಾರೆ, ರಾಹುವಿಗೆ ಸಲ್ಲುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆ ಸಮಯದಲ್ಲಿ ಮಾಡಬೇಡಿ. ಇನ್ನು ಸಂಜೆ ಸಮಯದಲ್ಲೂ ಗೋಧೂಳಿ ಸಮಯದಲ್ಲೂ ಕೂಡ ವರಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ಬೋದು. ಇನ್ನು ಯಾವಾಗ ಈ ಕಳಸವನ್ನು ಕದಲಿಸಬೇಕು ಅಂದರೆ ವರಮಹಾಲಕ್ಷ್ಮಿ ಕಳಸವನ್ನು ಕದಲಿಸಬೇಕು ಅನ್ನೋದಾದರೆ ಆಗಸ್ಟ್ 15ರಂದು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿರ್ತೀವಿ. ಆಗಸ್ಟ್ 16ನೇ ತಾರೀಕು ಶನಿವಾರದಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಬಂದಿದೆ. ಹಾಗಾಗಿ ಶನಿವಾರದಂದು ಕೂಡ ಕಳಸವನ್ನು ಕದಲಿಸೋದಕ್ಕೆ ಹೋಗಬೇಡಿ. ಭಾನುವಾರದಂದು ಕಳಸದ ವಿಸರ್ಜನೆಯನ್ನು ಮಾಡಿ ಶನಿವಾರ ರಾತ್ರಿ ಬೇಕಾದರೆ ನೀವು ಕಳಸವನ್ನು ಕದಲಿಸಿರಿ. ಅಂದರೆ ಒಂದು ಹೂವನ್ನು ತೆಗೆದು ತೆಂಗಿನಕಾಯಿ ಕಳಸಕ್ಕೆ ಇಟ್ಟಿರುವಂಥ ತೆಂಗಿನಕಾಯಿಯನ್ನು 3 ಬಾರಿ ಮೇಲೆ ಎತ್ತಿ ಕೆಳಗೆ ಮಾಡಿ ಆಗ ಕದಲಿಸಿದ ರೀತಿ ಆಗಿರುತ್ತೆ. ನೀವು ಭಾನುವಾರ ಬೆಳಗ್ಗೆ ಬೇಕಾದರೆ ನೀವು ಕಳಸವನ್ನು ಸಂಪೂರ್ಣವಾಗಿ ವಿಸರ್ಜನೆ ಮಾಡಿ, ಇಲ್ಲಾಂದರೆ ಭಾನುವಾರ ಬೆಳಗ್ಗೆನೆ ನೀವು ಕಳಸವನ್ನು ಕದಲಿಸಿ ಆಗಲೇ ಕೂಡ ವಿಸರ್ಜನೆಯನ್ನು ಮಾಡ್ಬೋದು. ಶನಿವಾರ ಕೃಷ್ಣ ಜನ್ಮಾಷ್ಟಮಿ ಬಂದಿರೋದ್ರಿಂದ ದಯವಿಟ್ಟು ಕೂಡ ಆ ದಿನ ಕಳಸವನ್ನು ಕದಲಿಸೋದಕ್ಕೆ ಹೋಗಬೇಡಿ. ಆಗಸ್ಟ್ 15ರಂದು ಕದಲಿಸಬೇಡಿ. ಆಗಸ್ಟ್ 16 ಶನಿವಾರದಂದು ಕದಲಿಸಬೇಡಿ. ಆಗಸ್ಟ್ 17ನೇ ತಾರೀಕು ಭಾನುವಾರದಂದು 3ನೇ ದಿವಸಕ್ಕೆ ಕಳಸದ ವಿಸರ್ಜನೆಯನ್ನು ಮಾಡಿ. ಈ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.